ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಹಿಂದಿನ ಒಂದು ತರಗತಿಯಲ್ಲಿ ಲೋಹ ಮತ್ತು ಅಲೋಹಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಭೌತ ಗುಣಗಳು, ರಾಸಾಯನಿಕ ಗುಣಗಳು ಮತ್ತು ಲೋಹಗಳ ಉದಾಹರಣಾ ಚಾರ್ಟು, ಕ್ರಿಯಾಶೀಲತಾ ಸರಣಿ ಎಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ನೋಡದಿರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಅವುಗಳನ್ನು ನೋಡ್ಬೋದು. ಇವಾಗ ಮುಂದುವರೆದು ಅದಿರುಗಳ ಪುಷ್ಟೀಕರಣ ಎನ್ನುವಂಥ ಕಾನ್ಸೆಪ್ಟನ್ನು ಇವಾಗ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದಿರುಗಳ ಪುಷ್ಟೀಕರಣ ಯಾವ ರೀತಿಯಾಗಿ ಮಾಡ್ತಾರೆ? ಅದಿರು ಅಂತಂದರೆ ಏನು? ಅದಿರು ಅಂತಂದರೆ ಭೂಮಿಯ ಮೇಲೆ ಭೂತಕಟೆಯಲ್ಲಿ ಸಿಗುವಂತಹ ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟವಾದ ಒಂದು ಲೋಹ ಸಿಕ್ಕು ಅದನ್ನು ಲಾಭದಾಯಕ ರೂಪದಲ್ಲಿ ಬಳಕೆ ಮಾಡ್ತಾಯಿದ್ರೆ ಆ ಒಂದು ಖನಿಜವನ್ನು ನಾವು ಅದಿರು ಅಂತ ಹೇಳಿ ಕರಿತೀವಿ. ಹಾಗಾದರೆ ಅದಿರುಗಳ ಪುಷ್ಟೀಕರಣವನ್ನು ಯಾವ ರೀತಿಯಾಗಿ ಮಾಡ್ತಾರೆ? ಈಗ ನೋಡೋದಾದರೆ ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡುವ ಅದಿರುಗಳನ್ನು ಮಣ್ಣು, ಮರಳು ಇತ್ಯಾದಿಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇದು ಏನಾಗಿರುತ್ತೆ, ಕಲುಷಿತಗೊಂಡಿರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ಮಡ್ಡಿ ಅಂತ ಹೇಳಿ ಕರಿತೀವಿ. ಇಂಪಾರ್ಟೆಂಟ್ ಆಗಿರುವಂಥ ಒಂದು ಡೆಫಿನೇಷನ್ ಮಡ್ಡಿ ಎಂದರೇನು ಎನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾಗಿ ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡುವ ಅದಿರುಗಳು, ಇದನ್ನು ಮೆನ್ಷನ್ ಮಾಡಬೇಕು. ಗಣಿಗಾರಿಕೆ ಮಾಡುವಂಥ ಅದಿರು, ಇದರಲ್ಲಿ ಡೆಫಿನೇಷನ್ ಬರ್ತವೆ. ಏನಂತ? ಖನಿಜ ಎಂದರೇನು ಬರುತ್ತೆ, ಅದಿರು ಎಂದರೇನು ಅಂತ ಬರುತ್ತೆ, ಮಡ್ಡಿ ಎಂದರೇನು ಅಂತ ಬರುತ್ತೆ. ಹಾಗಾದರೆ ಮೂರರಲ್ಲಿ ಡೆಫಿನೇಷನ್ ಏನು ಅಂತ ಹೇಳಿ ನೀವು ಫೈಂಡ್ ಔಟ್ ಮಾಡಬೇಕು. ಖನಿಜ ಅಂದ್ರೇನು? ಭೂತಕಟೆಯಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ಧಾತುಗಳಿಗೆ ನಾವು ಏನಂತ ಕರಿತೀವಿ? ಖನಿಜ ಅಂತ ಕರಿತೀವಿ. ಅದಿರು ಅಂದರೆ ಏನು ಅಂತ ನೋಡೋದಾದರೆ ನಿರ್ದಿಷ್ಟವಾದ ಸ್ಥಳದಲ್ಲಿ ನಿರ್ದಿಷ್ಟವಾದ ಒಂದು ಲೋಹ ಇದ್ದಾಗ ಅದನ್ನು ಗಣಿಗಾರಿಕೆ ಮಾಡುವಂಥ ಉದ್ದೇಶದಿಂದ, ಲಾಭದಾಯಕ ದೃಷ್ಟಿಯಿಂದ ನಾವು ಆ ಒಂದು ಖನಿಜವನ್ನು ತೆಗೆದಾಗ ಅದು ಅದಿರಾಗಿ ಕನ್ವರ್ಟ್ ಆಗುತ್ತೆ. ಹಾಗಾದರೆ ಮಡ್ಡಿ ಅಂದರೆ ಏನು? ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಮಣ್ಣು, ಮರಳು ಇತ್ಯಾದಿಗಳಿಂದ ಹೆಚ್ಚಿನ ಕಲುಷಿತಗೊಂಡಿರುವಂತಹ ಒಂದು ಅದಿರನ್ನು ಏನಂತ ಕರಿತೀವಿ? ಮಡ್ಡಿ ಅಂತ ಹೇಳಿ ಕರಿತೀವಿ. ಇದನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟು, ಈಗ ಈ ಒಂದು ಮಡ್ಡಿಯಲ್ಲಿ ಸಿಕ್ಕಿರುವಂಥ ಧಾತುಗಳು ಸಿಗ್ತವೆ. ನೀವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ರಿ ಈ ಒಂದು ಚಾರ್ಟಲ್ಲಿ ಏನಿದೆ, 3 ರೀತಿಯಾದ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳನ್ನು ನೋಡಿದ್ರಿ. ಓಕೆ, ಹೆಚ್ಚಿನ ಕ್ರಿಯಾಪಟುತ್ವ ಲೋಹಗಳು, ಮಧ್ಯಮ ಕ್ರಿಯಾಪಟುತ್ವ ಲೋಹಗಳು, ಕಡಿಮೆ ಕ್ರಿಯಾಪಟುತ್ವ ಲೋಹಗಳು. ಹಾಗಾದರೆ ಈ ಬೇರೆ ಬೇರೆ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳ ಉದಾಹರಣೆಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ರಿಯಾಶೀಲತೆ ಸರಣಿಯ ಕೆಳಗಿರುವ ಲೋಹಗಳನ್ನು ಉಚ್ಚರಿಸುವುದು ಯಾವ ರೀತಿಯಾಗಿ, ಅಂದರೆ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರುವಂಥ ಲೋಹಗಳನ್ನು ಯಾವ ರೀತಿಯಾಗಿ ಉದಾಹರಣೆಯನ್ನು ಮಾಡ್ತಾರೆ? ನೀವು ಡೆಫಿನೇಷನನ್ನು ನೋಡಿದರೆ ಸಲ್ಫೈಟ್ ಅದರನ್ನಾಗಿ ಮಾಡ್ತಾರೆ. ಡೆಫಿನೇಷನ್ ಅಲ್ಲ, ಇಷ್ಟು ಹಂತಗಳನ್ನು ನೀವು ನೆನ್ಪಿಟ್ಕೋಬೇಕಾಗ್ತದೆ. ಯಾವ ಹಂತಗಳು? ಈ ಒಂದು ಟೇಬಲಲ್ಲಿ, ಈ ಒಂದು ಚಾರ್ಟಲ್ಲಿ ಬರುವಂಥ ಹಂತಗಳನ್ನು ನೆನ್ಪಿಟ್ಕೋಬೇಕು. ಕಡಿಮೆ ಕ್ರಿಯಾಶೀಲ ಸರಣಿಯಲ್ಲಿ ಹೊಂದಿರುವಂಥ ಲೋಹಗಳ ಉದಾಹರಣೆ ಮಾಡುವಂಥ ಹಂತಗಳನ್ನು ನೆನ್ಪಿಟ್ಕೋಬೇಕು. ಸೊ ಯಾವ ರೀತಿಯಾಗಿ? ಸಲ್ಫೈಡ್ ಎದುರು, ಹುರಿಯುವಿಕೆ, ಲೋಹ ಶುದ್ಧೀಕರಣ, ಇಷ್ಟು ನೆನ್ಪಿಟ್ಕೋಬೇಕು. ಓಕೆ, ಇವಾಗ ಈ ಒಂದು ಕ್ರಿಯಾಶೀಲತೆ ಸರಣಿಯ ಕೆಳಗಿರುವ ಲೋಹಗಳನ್ನು ಉಚ್ಚರಿಸುವುದು ಯಾವ ರೀತಿಯಾಗಿ? ಅತಿ ಕಡಿಮೆ ಕ್ರಿಯಾಶೀಲತೆಯನ್ನು ಇವು ಹೊಂದಿರ್ತವೆ, ಅಂದರೆ ಬೇಗ ಯಾವುದರೊಂದಿಗೂ ಕೂಡ ಇವು ರಿಯಾಕ್ಟ್ ಆಗೋದಿಲ್ಲ. ಈಗ ನೀವು ಚಿನ್ನವನ್ನು ನೋಡುತ್ತೀರಿ, ಇವು ಗಾಳಿಯೊಂದಿಗೂ ಕೂಡ ರಿಯಾಕ್ಟ್ ಆಗೋದಿಲ್ಲ. ಅದೇ ರೀತಿಯಾಗಿ ನೀರಿನೊಂದಿಗೂ ಕೂಡ ಬೇಗ ರಿಯಾಕ್ಟ್ ಆಗೋದಿಲ್ಲ. ಇವು ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರುವಂತಹ ಲೋಹಗಳಾಗಿರ್ತವೆ. ಹಾಗಾದರೆ ಲೋಹದ ಆಕ್ಸೈಡ್ಗಳನ್ನು ಕಾಯಿಸುವುದರ ಮೂಲಕ ಮಾತ್ರ ಲೋಹಗಳನ್ನು ಆಕರ್ಷಿಸಬಹುದು. ಈಗ ಲೋಹದ ಆಕ್ಸೈಡ್ ಏನಾದರೂ ಇದ್ದರೆ ಅದನ್ನು ಕಾಯಿಸುವ ಮೂಲಕ ಮಾತ್ರ ಏನು ಮಾಡಬೇಕಾಗುತ್ತೆ, ನಾವು ಲೋಹಗಳನ್ನು ಆಕರ್ಷಿಸಬಹುದು. ಮತ್ತು ಉದಾಹರಣೆಗೆ ಅವು ಯಾವಪ್ಪ ಅಂದರೆ ಸಿನ್ನಾಬಾರ್ ಮತ್ತು ಸಾಂಬರದ ಸಲ್ಫೈಡ್. ಈಗ ಸಿನ್ನಾಬಾರ್ ಅಂತಂದರೆ ಇದು ಒಂದು ಪಾದರಸದ ಒಂದು ಅದಿರಾಗಿರುತ್ತೆ. ಇದನ್ನು ಆಕ್ಸಿಜನ್ನೊಂದಿಗೆ ಕಾಯಿಸಿದಾಗ ಹೆಚ್ಚಿನ ಉಷ್ಣತೆಯಲ್ಲಿ ಅವಾಗ ಏನಾಗುತ್ತೆ, ಮರ್ಕ್ಯುರಿ ಆಕ್ಸಿಜನ್ನ ಬಳಸಿಕೊಂಡು ಏನಾಗುತ್ತೆ, ಪಾದರಸ ಆಗುವಂಥದ್ದು. ಹಾಗಾಗಿ ಈ ಒಂದು ಏನಾಗುತ್ತೆ, ಪಾದರಸದ ಆಕ್ಸೈಡಾಗಿ, ಲೋಹದ ಆಕ್ಸೈಡಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಈಗ ಸಿನ್ನಾಬಾರ್ ಅಂತಕ್ಕಂಥದ್ದು ಪಾದರಸದ ಒಂದು ಅದಿರಾಗಿದ್ದು ಇದನ್ನು ಆಕ್ಸಿಜನ್ನೊಂದಿಗೆ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸಿದಾಗ ಏನಾಗುತ್ತೆ, ಪಾದರಸದ ಆಕ್ಸೈಡ್ ಆಗುತ್ತೆ, ಅಂದರೆ ಲೋಹದ ಆಕ್ಸೈಡ್ ಆಗುತ್ತೆ. ಅಗೇನ್ ಈ ಲೋಹದ ಆಕ್ಸೈಡನ್ನು ಮತ್ತೆ ಉಷ್ಣತೆಯನ್ನು ಕೊಟ್ಟಾಗ ಅದು ಏನಾಗುತ್ತೆ, ಲಿಕ್ವಿಡ್ ಪಾದರಸವಾಗಿ ಕನ್ವರ್ಟ್ ಆಗುತ್ತೆ ಎನ್ನತಕ್ಕಂಥದ್ದು
ಇಲ್ಲಿ ನೀವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಕಾಪರ್ ಸಲ್ಫೇಟನ್ನು ಆಕ್ಸಿಜನ್ನೊಂದಿಗೆ ಹೀಟ್ ಮಾಡಿದಾಗ ಕಾಪರ್ ಆಕ್ಸೈಡ್ ಮತ್ತು ಸಲ್ಫರ್ ಅನ್ನುವಂಥದ್ದು ನೆಕ್ಸ್ಟ್ ಇದು ಏನಾಗುತ್ತೆ ಅಂದರೆ ಅಗೇನ್ ಈ ಒಂದು CuO ಪ್ಲಸ್ ಅಗೇನ್ ಆಕ್ಸಿಜನ್ನೊಂದಿಗೆ CuSನೊಂದಿಗೆ ರಿಯಾಕ್ಟ್ ಮಾಡಿದಾಗ ಇದನ್ನು ನೀವು ಬರ್ಕೊಳ್ಬೇಕು. ಏನಪ್ಪ ಅಂದರೆ COU ಈ ಒಂದು ಕಾಪರ್ ಆಕ್ಸೈಡ್ ಇದು ನೆಕ್ಸ್ಟ್ ಕಾಪರ್ ಸಲ್ಫೇಟೊಂದಿಗೆ CuS ಅಗೇನ್ ಈ ಕಾಪರ್ ಸಲ್ಫೇಟೊಂದಿಗೆ ರಿಯಾಕ್ಟ್ ಮಾಡಿ ಹೆಚ್ಚಿನ ಉಷ್ಣತೆಯಲ್ಲಿ ಹೀಟ್ ಮಾಡಿದಾಗ ಆವಾಗ ಏನಾಗುತ್ತೆ ಈ ಕಾಪರ್ ಎನ್ನುವಂಥದ್ದು CU ದೊರೆಯುತ್ತೆ, ಜೊತೆಗೆ SO ಅಗೇನ್ ಇನ್ನೊಂದು ಪ್ರಾಡಕ್ಟಾಗಿ ನಮಗೆ ಇಲ್ಲಿ ದೊರೆಯುವಂಥದ್ದು. ಸೊ ನೆನ್ಪಿಟ್ಕೋಬೇಕು ಯಾವ ರೀತಿಯಾಗಿ ಕಡಿಮೆ ಕ್ರಿಯಾಶೀಲ ಸರಣಿ ಹೊಂದಿರುವ ಲೋಹಗಳನ್ನು ಉದ್ಧರಿಸುವಂತಹ ಡೆಫಿನೇಷನನ್ನು ಬರೆದು ಅಥವಾ ಲೋಹದ ಆಕ್ಸೈಡ್ಗಳನ್ನು ಕಾಯಿಸುವುದರ ಮೂಲಕ ಆಕರ್ಷಿಸಬಹುದು. ಹೇಗೆ ಅದರ ಒಂದು ಒಂದು ಉದಾಹರಣೆಯನ್ನು ಕೊಡಿ ಅಂತ ಕೂಡ ಕೇಳ್ಬೋದು. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದಾಗ ಉದಾಹರಣೆ ಸಮೀಕರಣ ಈ ಒಂದು ಕೆಮಿಕಲ್ ರಿಯಾಕ್ಷನನ್ನು ಬರೆಯುತ್ತಂದಾಗ ಈ 2 ಉದಾಹರಣೆಗಳನ್ನು ಬರಿಬೇಕಾಗ್ತದೆ. ಸೊ ಮೊದಲಿಗೆ ಲೋಹ ಏನಾಗಿರುತ್ತೆ ಸಲ್ಫೈಡ್ ಎದುರು ಆಕ್ಸಿಜನ್ನೊಂದಿಗೆ ಹೀಟ್ ಮಾಡಿದಾಗ ಲೋಹದ ಆಕ್ಸೈಡ್ ಆಗುತ್ತೆ. ಲೋಹದ ಆಕ್ಸೈಡನ್ನು ಅಗೇನ್ ಹೀಟ್ ಮಾಡಿದಾಗ ಅದು ಲೋಹ ಮತ್ತು ಆಕ್ಸಿಜನ್ ಆಗಿ ಬರುವಂಥದ್ದು. ಈ ರೀತಿಯಾಗಿ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಕ್ರಿಯಾಶೀಲ ಸರಣಿಯಲ್ಲಿ ಮಧ್ಯದ ಲೋಹಗಳನ್ನು ಉದ್ಧರಿಸುವುದು ಯಾವ ರೀತಿಯಾಗಿ. ಕ್ರಿಯಾಶೀಲ ಸರಣಿಯ ಮಧ್ಯದ ಭಾಗದಲ್ಲಿ ಬರುವಂಥ ಲೋಹಗಳು ಯಾವಪ್ಪ ಅಂದರೆ ಕಬ್ಬಿಣ, ಸತು, ಸೀಸ, ತಾಮ್ರ ಇವುಗಳೇನಾಗಿರ್ತಾವಪ್ಪ ಅಂದರೆ ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳಾಗಿರ್ತವೆ. ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂತಹ ಧಾತುಗಳು ನಿಸರ್ಗದಲ್ಲಿ ಯಾವ ರೂಪದಲ್ಲಿ ಸಿಗುತ್ತವೆ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂತಹ ಧಾತುಗಳು ನಿಸರ್ಗದಲ್ಲಿ ಸಲ್ಫೈಡ್ ಮತ್ತು ಕಾರ್ಬೊನೇಟ್ ರೂಪದಲ್ಲಿ ಸಿಗುವಂಥದ್ದು. ಹಾಗಾದರೆ ಸಲ್ಫೈಡ್ ಮತ್ತು ಕಾರ್ಬೊನೇಟ್ ಅದಿರುಗಳನ್ನು ಲೋಹೀಯ ಆಕ್ಸೈಡ್ ಆಗಿ ಮೊದಲು ಪರಿವರ್ತನೆಯನ್ನು ಮಾಡ್ತಾರೆ. ನೋಡಿ, ಈಗ ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಧಾತುಗಳು ಸಿಗ್ತವೆ ಯಾವ ರೂಪದಲ್ಲಿ? ಸಲ್ಫೈಡ್ ಮತ್ತು ಕಾರ್ಬೊನೇಟ್ ರೂಪದಲ್ಲಿ. ಈಗ ಸಲ್ಫೈಡ್ ಮತ್ತು ಕಾರ್ಬೊನೇಟ್ ಬೇರೆ ಬೇರೆ ಅದಿರಿನ ರೂಪದಲ್ಲಿ ಸಿಕ್ಕರೂ ಕೂಡ ಇವುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಲೋಹದ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತಾರೆ. ಮೊದಲಿಗೆ ಆ ಸ್ಟೆಪ್ಪನ್ನು ಮಾಡ್ತಾರೆ. ಹುರಿಯುವಿಕೆ ಅಂದರೆ ಏನು, ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ಹುರಿಯುವಿಕೆ ಸ್ಟೆಪ್ಪನ್ನು ಯಾವ ಒಂದು ಅದಿರನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಲು ಹುರಿಯುವಿಕೆಯನ್ನು ಬಳಸ್ತೀವಿ? ಲೋಹದ ಸಲ್ಫೈಡ್ ಅದಿರಿದ್ರೆ ಅದನ್ನು ನಾವು ಹುರಿಯುವಿಕೆಯಿಂದ ಏನು ಮಾಡ್ತೀವಪ್ಪ ಅಂದರೆ ಉದ್ಧರಣವನ್ನು ಮಾಡ್ತೀವಿ. ಲೋಹದ ಸಲ್ಫೈಡ್ ಅದಿರನ್ನು ಆಕ್ಸೈಡ್ಗಳಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವ ಈ ವಿಧಾನವನ್ನು ಹುರಿಯುವಿಕೆ ಎನ್ನುವರು. ಹುರಿಯುವಿಕೆ ಎಂದರೇನು ಡೆಫಿನೇಷನನ್ನು ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇದು ಡೆಫಿನೇಷನು. ಲೋಹದ ಸಲ್ಫೈಡ್ ಅದಿರನ್ನು ಮುಖ್ಯವಾಗಿ ಹುರಿಯುವಿಕೆ ವಿಧಾನದಲ್ಲಿ ನೆನ್ಪಿಟ್ಕೋಬೇಕಾದ ಮುಖ್ಯವಾಗಿರುವಂಥ ಪಾಯಿಂಟ್ಗಳೇನು ಅಂತ ನಾವಿಲ್ಲಿ ಗಮನ ಇಟ್ಟು ನೋಡ್ತಾ ಹೋಗೋಣ. ಲೋಹದ ಸಲ್ಫೈಡ್ ಒಂದು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವ ಈ ವಿಧಾನವನ್ನು ಹುರಿಯುವಿಕೆ ಅಂತ ಹೇಳಿ ಕರಿತೀವಿ. ಹಾಗಾದರೆ ಕಾಯಿಸುವಿಕೆ ಎಂದರೇನು? ಈ ಒಂದು ಸ್ಟೆಪ್ಪನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ ಅದೇನಾದರೆ ಒಂದು ಮಧ್ಯಮ ಕ್ರಿಯಾಶೀಲ ಹೊಂದಿರುವಂಥ ಧಾತುಗಳು ಕಾರ್ಬೊನೇಟ್ ರೂಪದಲ್ಲಿ ಇದ್ದರೆ ಕಾರ್ಬೊನೇಟ್ ರೂಪದಲ್ಲಿರುವಂಥ ಅದಿರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಯಿಸುವಂಥ ಈ ವಿಧಾನವನ್ನು ಕಾಸುವಿಕೆ ಅಂತ ಹೇಳಿ ಕರಿತೀವಿ. ವ್ಯತ್ಯಾಸವನ್ನು ಕೇಳಬಹುದು. 2 ಅಂಕದ ಪ್ರಶ್ನೆಗೆ ಕಾಯಿಸುವಿಕೆ ಎಂದರೇನು ಅಥವಾ ಹುರಿಯುವಿಕೆ ಎಂದರೇನು ಪ್ರಶ್ನೆಯನ್ನು ಕೇಳ್ಬೋದು. ಉದಾಹರಣೆಯನ್ನು ಕೊಡಿ ಅಂತ ಕೂಡ ಕೇಳ್ಬೋದು. ಉದಾಹರಣೆ ಅಂದರೆ ಈಗ ಜಿಂಕ್ ಸಲ್ಫೈಡ್ ಅಂತ ಇದೆ. ಇದನ್ನು ಆಕ್ಸಿಜನ್ನೊಂದಿಗೆ ಕಾಯಿಸಿದಾಗ ಜಿಂಕ್ ಆಕ್ಸೈಡ್ ಲೋಹದ ಆಕ್ಸೈಡ್ ಆಗುತ್ತೆ. ಇದು ಹುರಿಯುವಿಕೆ ಒಂದು ವಿಧಾನ. ಹಾಗಾದರೆ ಕಾಸುವಿಕೆಯಿಂದ ಮಾಡಿದಾಗ ಕಾರ್ಬನ್ ಇದು ಸತುವಿನ ಕಾರ್ಬೋನೇಟ್ ಹೀಟ್ ಮಾಡಿದಾಗ ಸತುವಿನ ಆಕ್ಸೈಡ್ ಮತ್ತು ಕಾರ್ಬೋನೇಟ್ ಆಗಿ ಪರಿವರ್ತನೆ ಆಗುವಂಥದ್ದು. ಈಗ ಹುರಿಯುವಿಕೆ ಮತ್ತು ಕಾಸುವಿಕೆ ವ್ಯತ್ಯಾಸ ಗೊತ್ತಾಯಿತು. ಅದಕ್ಕೊಂದು ಉದಾಹರಣೆ ಪ್ರಶ್ನೆಗೆ 2 ಅಂಕದ ಪ್ರಶ್ನೆಗೆ
ಹುರಿಯುವಿಕೆ ಕಾಸುವಿಕೆ ವ್ಯತ್ಯಾಸವನ್ನು ಬರೆದು ಒಂದು ಉದಾಹರಣೆಯನ್ನು ಕೊಡಿರಿ ಅಂತಂದಾಗ 2 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ನೆಕ್ಸ್ಟು ಕಾರ್ಬನ್ನಂತಹ ಸೂಕ್ತ ಆಕರ್ಷಣಕಾರಿಯನ್ನು ಲೋಹದ ಆಕ್ಸೈಡ್ಗಳ ಆಯಾ ಲೋಹಗಳನ್ನಾಗಿ ಆಕರ್ಷಿಸಲಾಗುವುದು. ನೋಡಿ, ಈಗ ಒಂದು ಲೋಹ ಇದೆ, ಅದನ್ನು ಆಕ್ಸಿಜನ್ನೊಂದಿಗೆ ಹೀಟ್ ಮಾಡಿ ಏನಾಗುತ್ತೆ, ಲೋಹದ ಆಕ್ಸೈಡ್ಗಳಾಗುತ್ತೆ. ಈ ರೀತಿಯಾಗಿ ಲೋಹದ ಆಕ್ಸೈಡ್ಗಳನ್ನಾಗಿ ಮಾಡಲು ಇಲ್ಲಿ ಕಾರ್ಬನ್ನನ್ನು ಹೆಚ್ಚು ಆಕರ್ಷಣಕಾರಿಯಾಗಿ ಬಳಸ್ತಾರೆ ಎನ್ನುವಂಥದ್ದು ಗೊತ್ತಿರಬೇಕು. ಲೋಹಗಳನ್ನು ಹೆಚ್ಚು ಆಕರ್ಷಣಕಾರಿಯಾಗಿ ಬಳಸಲು ಯಾವ ಒಂದು ಧಾತುವನ್ನು ಬಳಸ್ತಾರೆ ಅಂದಾಗ ಅದು ಕಾರ್ಬನ್ ಅಂತ ಹೇಳಿ ನೀವು ಬರಿಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ, ಸತುವಿನ ಆಕ್ಸೈಡ್ಗಳನ್ನು ಕಾರ್ಬನ್ನೊಂದಿಗೆ ಕಾಯಿಸಿದಾಗ ಅದು ಹೆಚ್ಚು ಆಕರ್ಷಿಸಲ್ಪಡುವುದು ಸತುವಾಗಿರುತ್ತೆ. ನೋಡಿ, ಈಗ ಆಕ್ಸೈಡ್, ಈಗ ಒಂದು ಲೋಹದ ಅದಿರಿರುತ್ತೆ, ಅದನ್ನು ಹೆಚ್ಚು ಆಕರ್ಷಣೆಗೆ ಒಳಪಡಿಸಬೇಕು. ಯಾವ ಒಂದು ಧಾತುವಿನಿಂದ? ಕಾರ್ಬನ್ನಿಂದ. ಈಗ ಸತುವಿನ ಆಕ್ಸೈಡ್ ಇದೆ, ಈ ಸತುವಿನ ಆಕ್ಸೈಡನ್ನು ಕಾರ್ಬನ್ನೊಂದಿಗೆ ಕಾಯಿಸಿದಾಗ ಅದು ಹೆಚ್ಚು ಆಕರ್ಷಿಸಲ್ಪಟ್ಟು ಸತು ಮತ್ತು ಕಾರ್ಬನ್ ಮೊನಾಕ್ಸೈಡ್ ಆಗಿ ಪರಿವರ್ತನೆ ಆಗುವಂಥದ್ದು. ಈ ರೀತಿಯಾಗಿ ಸತುವಿನ ಆಕ್ಸೈಡನ್ನು ಕಾರ್ಬನ್ನೊಂದಿಗೆ ಕಾಯಿಸಿದಾಗ ಅದು ಆಕರ್ಷಿಸಲ್ಪಟ್ಟು ಸತುವಾಗುತ್ತದೆ. ಓಕೆ, ಇದನ್ನು ನೆನ್ಪಿಟ್ಕೋಬೇಕು. ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ಸತುವಿನ ಆಕ್ಸೈಡನ್ನು ಯಾವುದರೊಂದಿಗೆ ಕಾಯಿಸಿದಾಗ ಅದು ಸತು ಆಗುತ್ತದೆ ಅಂತ ಕೂಡ ಕೇಳ್ಬೋದು. ಸತುವಿನ ಆಕ್ಸೈಡನ್ನು ಕಾರ್ಬನ್ನೊಂದಿಗೆ ಕಾಯಿಸಿದಾಗ ಅದು ಯಾವ ಕ್ರಿಯೆಗೆ ಒಳಪಡುತ್ತದೆ ಅಂದಾಗ ಅದು ಆಕರ್ಷಣಾ ಕ್ರಿಯೆಗೆ ಒಳಪಡುವಂಥದ್ದು. ಸೊ ಈ ರೀತಿಯಾಗಿ ನಾವು ಮಲ್ಟಿಪಲ್ ಆ್ಯಂಗಲಲ್ಲಿ ಥಿಂಕ್ ಮಾಡ್ತಾ ಪ್ರಶ್ನೆಗಳನ್ನು ರೈಸ್ ಮಾಡಿಕೊಂಡು ನಾವು ಓದುವಂಥ ಮೆಥಡನ್ನು ಇಲ್ಲಿ ಏನು ಮಾಡ್ಬೋದು, ಒಂದು ಶಾರ್ಟಾಗಿ ಮೆಮೊರೈಸ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ನೆಕ್ಸ್ಟ್, ಲೋಹೀಯ ಆಕ್ಸೈಡ್ಗಳಿಂದ ಲೋಹಗಳನ್ನು ಆಕರ್ಷಿಸಲು ಕಾರ್ಬನ್ ಬಳಸುವುದರ ಜೊತೆಗೆ ಕೆಲವೊಮ್ಮೆ ಸ್ಥಾನಪಲ್ಲಟ ಕ್ರಿಯೆಗೂ ಕೂಡ ಬಳಸುವರು. ನೋಡಿ, ಕೆಲವೊಂದು ಬಾರಿ ಏನಾಗುತ್ತೆ, ಲೋಹದ ಆಕ್ಸೈಡ್ಗಳನ್ನು ಕಾರ್ಬನ್ನೊಂದಿಗೆ ಕಾಯಿಸಿದಾಗ ಅದು ಲೋಹವಾಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಬಾರಿ ಲೋಹೀಯ ಆಕ್ಸೈಡ್ಗಳಿಂದ ಲೋಹಗಳನ್ನು ಆಕರ್ಷಿಸಲು ಕಾರ್ಬನ್ ಬಳಸುವುದರ ಜೊತೆಗೆ ಕೆಲವೊಮ್ಮೆ ಸ್ಥಾನಪಲ್ಲಟ ಕ್ರಿಯೆಗೂ ಕೂಡ ಏನು ಮಾಡ್ತಾರೆ, ಈ ಒಂದು ಲೋಹವನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಪ್ರಶ್ನೆಯನ್ನು ಕೇಳ್ಬೋದು ಯಾವ ರೀತಿಯಾಗಿ ಅಂದಾಗ, ಲೋಹದ ಆಕ್ಸೈಡ್ಗಳನ್ನು ಆಕರ್ಷಿಸಲು ಕಾರ್ಬನ್ನನ್ನು ಹೊರತುಪಡಿಸಿ ಇನ್ನು ಯಾವ ಮೆಥಡನ್ನು ಯೂಸ್ ಮಾಡ್ತಾರೆ, ಯಾವ ಕ್ರಿಯೆಯನ್ನು ಯೂಸ್ ಮಾಡ್ತಾರೆ ಅಂತಂದಾಗ ಸ್ಥಾನಪಲ್ಲಟ ಕ್ರಿಯೆ ಅಂತ ನೀವು ಉತ್ತರವನ್ನು ಕೊಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಈಗ ಏನಾಗುತ್ತೆ ಅಂದರೆ, ಇವಾಗ ಲೋಹದ ಆಕ್ಸೈಡ್ಗಳ ಲೋಹವನ್ನು ಆಕರ್ಷಿಸಲು ಕಾರ್ಬನ್ ಜೊತೆಗೆ ಸ್ಥಾನಪಲ್ಲಟ ಕ್ರಿಯೆಯನ್ನು ಕೂಡ ಬಳಸ್ತೀವಿ ಅನ್ನುವಂಥದ್ದು ಗೊತ್ತಿರಬೇಕು. ಸೊ ಇವಾಗ ಲೋಹದ ಆಕ್ಸೈಡ್ಗಳನ್ನು ಆಕರ್ಷಣೆಗೆ ಒಳಪಡಿಸಲು ಬಳಕೆಯಾಗುವಂತಹ 2 ಕ್ರಿಯೆಗಳು ಯಾವುವು? ಒಂದು ಕಾರ್ಬನ್ನೊಂದಿಗೆ ಆಕರ್ಷಿಸುವುದು, ಇನ್ನೊಂದು ಸ್ಥಾನಪಲ್ಲಟ ಕ್ರಿಯೆಗೆ ಒಳಪಡಿಸುವಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದನ್ನು ಮುಂದುವರೆದು ನಾವು ನೋಡ್ತಾ ಹೋದಾಗ ಹೆಚ್ಚು ಕ್ರಿಯಾಶೀಲ ಅಂತ ಆಗಬೇಕಿದೆ. ಕ್ರಿಯಾಶೀಲ ಹೊಂದಿದ ಲೋಹಗಳಾದ ಸೋಡಿಯಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಇತ್ಯಾದಿಗಳನ್ನು ಅಪಕರ್ಷಣಕಾರಿಯಾಗಿ ಬಳಸುವರು. ಏಕೆಂದರೆ ಇವು ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳನ್ನು ಅವುಗಳ ಸಂಯುಕ್ತಗಳಿಂದ ಪಲ್ಲಟಗೊಳಿಸಲಾಗುತ್ತೆ. ಸೊ ಇವಾಗ ನೋಡಿದ್ರಿ ಯಾವ ರೀತಿಯಾಗಿ ತಂದಾಗ, ಈಗ ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳು ಯಾವಪ್ಪ ಅಂದರೆ ಲೋಹದ ಆಕ್ಸೈಡ್ಗಳಾಗಿರ್ತವೆ. ಲೋಹದ ಆಕ್ಸೈಡ್ಗಳನ್ನು ಕಾರ್ಬನ್ ಮತ್ತು ಸ್ಥಾನಪಲ್ಲಟ ಕ್ರಿಯೆಯಿಂದ ಅವುಗಳನ್ನು ಆಕರ್ಷಣೆಗೆ ಒಳಪಡಿಸ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಲೋಹವನ್ನು ಪಡಿತಾರೆ. ಆದರೆ ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳಾದ ಸೋಡಿಯಂ ಮತ್ತು ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಇತ್ಯಾದಿಗಳನ್ನು ಇಲ್ಲಿ ಆಕರ್ಷಣೆಗೆ ಒಳಪಡಿಸುವುದಿಲ್ಲ, ಇಲ್ಲಿ ಅಪಕರ್ಷಣಕಾರಿಯಾಗಿ ಇಲ್ಲಿ ಬಳಸುವಂಥದ್ದು. ಯಾಕಂದರೆ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರುವಂತಹ ಲೋಹಗಳನ್ನು ಅವುಗಳ ಸಂಯುಕ್ತಗಳಿಂದ ಪಲ್ಲಟಗೊಳಿಸಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಅಪಕರ್ಷಣಕಾರಿಯಾಗಿ ಬಳಸ್ತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಆಗಿದೆ. ಹೆಚ್ಚು ಕ್ರಿಯಾಶೀಲ ಹೊಂದಿರುವಂಥ ಲೋಹಗಳಾದ ಸೋಡಿಯಂ, ಕ್ಯಾಲ್ಸಿಯಂಗಳಲ್ಲಿ ಅಪಕರ್ಷಣೆಯಾಗಿ ಯಾಕೆ ಬಳಸ್ತಾರೆ ಎನ್ನುವಂಥ ಕಾರಣವನ್ನು ಕೇಳ್ಬೋದು. ಅಥವಾ ಈಗ ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳನ್ನು ಅಪಕರ್ಷಣೆಯಾಗಿ ಬಳಸುವರು ಕಾರಣ ಏಕೆಂತ ಕೇಳ್ಬೋದು. ಮುಖ್ಯವಾಗಿ ನೆನ್ಪಿಟ್ಕೋಬೇಕಾದ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಹೆಚ್ಚಿನ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳಾದ ಸೋಡಿಯಂ ಮತ್ತು ಕ್ಯಾಲ್ಸಿಯಂ, ಅಲ್ಯೂಮಿನಿಯಂಗಳನ್ನು ಏನು ಮಾಡಬೇಕು, ಅಪಕರ್ಷಣಕಾರಿಯಾಗಿ
ಬಳಸ್ತಾರೆ. ಯಾಕಪ್ಪ ಅಂದರೆ ಅವುಗಳ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ಅಪಕರ್ಷಣಕಾರಿಯಾಗಿ ಬಳಸ್ತಾರೆ. ಸೊ ಇಲ್ಲಿ ಎಕ್ಸಾಂಪಲನ್ನು ನಾವು ಇಲ್ಲಿ ನೋಡೋದಾದರೆ ಎಕ್ಸಾಂಪಲ್ ಏನಪ್ಪ ಅಂದರೆ 3MnO2 ಮ್ಯಾಂಗ್ನೀಸ್ ಹೈಡ್ರಾಕ್ಸೈಡ್ ಇಲ್ಲಿ ಆಕ್ಸೈಡ್ ಆಗಿರುತ್ತೆ. ಇದನ್ನು ಅಲ್ಯೂಮಿನಿಯಂನೊಂದಿಗೆ ಏನು ಮಾಡಬೇಕಪ್ಪ ಅಂದರೆ ಅಪಕರ್ಷಣೆಯಾಗಿ ಮಾಡಿದಾಗ ಇಲ್ಲಿ ಮ್ಯಾಂಗನೀಸ್ ಜೊತೆಗೆ ಅಲ್ಯೂಮಿನಿಯಂ ಆಕ್ಸೈಡ್ ಪ್ಲಸ್ ಹೀಟ್ ಆಗಿ ಇಲ್ಲಿ ಬಿಡುಗಡೆಯಾಗುವಂಥದ್ದು. ಓಕೆ ನೆಕ್ಸ್ಟ್ ಇಲ್ಲಿ ಥರ್ಮೈಟ್ ಕ್ರಿಯೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ರಿಯೆ ಇದು ಥರ್ಮೈಟ್ ಕ್ರಿಯೆ ಅಂದರೆ ಏನು ಅಂತ ನಾವು ಇಲ್ಲಿ ನೋಡೋದಾದರೆ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಪರಿವರ್ತನೆಯನ್ನು ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸುವ ಈ ಒಂದು ಕ್ರಿಯೆಯನ್ನು ಥರ್ಮೈಟ್ ಕ್ರಿಯೆ ಅಂತ ಹೇಳಿ ಕರೀತಾರೆ. ಅಲ್ಯೂಮಿನಿಯಂ ಏನಿರುತ್ತೆ, ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡನ್ನು ಪರಿವರ್ತನೆ ಹೊಂದಿದ ಥರ್ಮೈಟ್ ಕ್ರಿಯೆ ಅಂತಂದರೆ ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ ಪರಿವರ್ತನೆಯನ್ನು ಕಬ್ಬಿಣದ ಆಕ್ಸೈಡ್ ಏನಿರುತ್ತೆ ಇದನ್ನು ಅಲ್ಯೂಮಿನಿಯಂನೊಂದಿಗೆ ಪರಿವರ್ತನೆಯನ್ನು ಮಾಡಿ ಒಂದು ಲಿಕ್ವಿಡ್ ಫಾರ್ಮೇಷನ್ ಆಗುತ್ತೆ. ಇದನ್ನು ರೈಲ್ವೆ ಹಳಿಗಳು ಮತ್ತು ಮುರಿದ ಯಂತ್ರಗಳ ಭಾಗಗಳ ಜೋಡಣೆಯಲ್ಲಿ ಬಳಸುವಂಥ ಈ ಕ್ರಿಯೆಗೆ ಥರ್ಮೈಟ್ ಕ್ರಿಯೆ ಅಂತ ಹೇಳಿ ಕರೀತಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಡೆಫಿನೇಷನು. ಸೊ ಈ ಒಂದು ಥರ್ಮೈಟ್ ಕ್ರಿಯೆಯಲ್ಲಿ ಸ್ಥಾನಪಲ್ಲಟ ಕ್ರಿಯೆಗಳು ಅತಿ ಬಹಿರುಷ್ಣಕವಾಗಿರುತ್ತೆ. ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಉಷ್ಣತೆ ಬಿಡುಗಡೆ ಆಗುವುದರಿಂದ ಉತ್ಪತ್ತಿಯಾದ ಲೋಹಗಳು ಏನಾಗಿರ್ತಪ್ಪ ಅಂದರೆ ದ್ರವ ಸ್ಥಿತಿಯಲ್ಲಿ ಇರ್ತವೆ. ಇಲ್ಲಿ ದ್ರವ ಅಂತ ಹೇಳಿ ನೀವು ಬರೆದುಕೊಳ್ಳಿ, ಲೋಹಗಳು ದ್ರವ ಸ್ಥಿತಿಯಲ್ಲಿ ಇರ್ತವೆ. ಸೊ ಸ್ಥಾನಪಲ್ಲಟ ಕ್ರಿಯೆಗಳು ನಡೆದಾಗ ಇದು ಹೆಚ್ಚು ಬಹಿರುಷ್ಣಕವಾಗಿರುತ್ತೆ. ಇದರಿಂದ ಹೆಚ್ಚು ಉಷ್ಣತೆ ಬಿಡುಗಡೆ ಆಗುತ್ತೆ. ಬಿಡುಗಡೆಯಾದ ಲೋಹ ಏನಾಗಿರುತ್ತೆ ದ್ರವ ಸ್ಥಿತಿಯಲ್ಲಿರುತ್ತೆ. ಆದ್ದರಿಂದ ಥರ್ಮೈಟ್ ಕ್ರಿಯೆಯಲ್ಲಿ ಉಂಟಾದ ಕಬ್ಬಿಣವು ಕೂಡ ಏನಾಗಿರುತ್ತೆ ದ್ರವಿಸಿದ ರೂಪದಲ್ಲಿ ಇರುವುದರಿಂದ ಯಂತ್ರ ಮತ್ತು ರೈಲ್ವೆ ಹಳಿಗಳು ಮುರಿದ ಭಾಗಗಳನ್ನು ಜೋಡಿಸಲು ಈ ಒಂದು ಲಿಕ್ವಿಡನ್ನು ಬಳಸ್ತಾರೆ, ಈ ಒಂದು ಕಬ್ಬಿಣವನ್ನು ಬಳಸುವಂಥದ್ದು. ಸೊ ಥರ್ಮೈಟ್ ಕ್ರಿಯೆಯಲ್ಲಿ ಬಳಕೆಯಾಗುವಂಥ ಲೋಹ ಯಾವುದಪ್ಪ ಅಂದರೆ ಕಬ್ಬಿಣ. ಅದು ಲಿಕ್ವಿಡ್ ಫಾರ್ಮೇಷನಲ್ಲಿ ಇರುತ್ತೆ. ಯಾಕಪ್ಪ ಅಂದರೆ ಸ್ಥಾನಪಲ್ಲಟ ನಡೆದಂಥ ಕ್ರಿಯೆಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆಯಾಗಿ ಅಲ್ಲಿ ಏನಾಗುತ್ತೆ ಲೋಹವು ಕೂಡ ದ್ರವಿಸಿದ ರೂಪದಲ್ಲಿ ಇರೋದ್ರಿಂದ ಕಬ್ಬಿಣವು ಕೂಡ ಲಿಕ್ವಿಡ್ ಫಾರ್ಮ್ನಲ್ಲಿ ಇರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಮಧ್ಯಮ ಕ್ರಿಯಾಪಟುತ್ವ ಹೊಂದಿರುವಂಥ ಲೋಹಗಳು ಮತ್ತು ಕಡಿಮೆ ಕ್ರಿಯಾಪಟುತ್ವ ಹೊಂದಿರುವ ಲೋಹಗಳು ಯಾವ ರೀತಿಯಾಗಿ ಉದ್ಧರಣೆಯನ್ನು ಮಾಡ್ತಾರೆ ಎಂಬುದನ್ನು ನೋಡಿದರೆ ಹುರಿಯುವಿಕೆ, ಕಾಸುವಿಕೆ, ಥರ್ಮೈಟ್ ಕ್ರಿಯೆ ಅಂದ್ರೇನು, ಮಡ್ಡಿ ಅಂದ್ರೇನು, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ಗಳನ್ನು ನೋಡ್ತಾ ಬಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿಗೆ. ಹಾಗಾಗಿ ನೀವು ಇದನ್ನು ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. GPSTN ಎಕ್ಸಾಮ್ 2022ರಲ್ಲಿ 5 ಅಂಕದ ಪ್ರಶ್ನೆಗಳು ಈ ಒಂದು ಲೋಹಗಳು ಮತ್ತು ಅಲೋಹಗಳು ಚಾಪ್ಟರಿಂದ ಬಂದಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್. ಓಕೆ ಫ್ರೆಂಡ್ಸ್, ಮುಂದಿನ ಒಂದು ಕ್ಲಾಸ್ನಲ್ಲಿ ಹೆಚ್ಚಿನ ಕ್ರಿಯಾಶೀಲತೆಯನ್ನು ಹೊಂದಿರುವಂಥ ಲೋಹಗಳು ಯಾವ ರೀತಿಯಾಗಿ ಉತ್ತರಣೆಯನ್ನು ಮಾಡ್ತಾರೆ ಎಂಬುದನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.